ಎಷ್ಟು ವರ್ಷ ಆಯಿತು ಈ ಬೆಂಗಳೂರಿಗೆ ಬಂದು ನಾನಂತೂ ನನ್ನ ಪಾರ್ಟ್ನರ್ ಏನಾಗ್ಬಿಟ್ನೋ, ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಬಿಟ್ಟತ್ತ. ಹೆಂಗೋ ಇಷ್ಟು ವರ್ಷ ಎಲ್ಲೋ ಇದ್ದೆ, ಇವಾಗ ಯಾಕೋ ನಂಗೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ನೆನಪಾಗ್ತಾವ್ರಿ. ಹ್ಞೂ ನನ್ನ ಹೆಂಡತಿ ನನಗೆ ನೆನೆ ಒದ್ದು ಈಚೆ ಕಡೆಗೆ ಹಾಕ್ಬಿಟ್ಲಲ್ಲ. ನಾನು ಸ್ವಲ್ಪ ದುಡಿಲಿಲ್ಲ ಅಂತಂದರೆ ನನ್ನ ಹೆಂಡತಿ ಅಷ್ಟೇನೆ ಹೋಗಿ ಸುಮಾರು 10 ವರ್ಷ ಆಯಿತು. ಹ್ಞೂ ಇವಾಗ ಬೆಂಗಳೂರು ಮುಖ ನೋಡ್ತಾ ಇದ್ದೀನಿ. ಅವನು ನನ್ನ ಹೆಂಡತಿ ಜೊತೆ ಪಾರ್ಟ್ನರ್ಶಿಪ್ ಆಗಿದ್ನಲ್ವಾ, ಅವನಿಗೊಂದು ಫೋನ್ ಆದರೂ ಮಾಡ್ಬೇಕು ನಾನು. ಎಲ್ಲವನು ಏನು ಮಾಡ್ತಾವನೋ ಏನು ಕತೆನೋ ಕೇಳಬೇಕಲ್ವಾ. ಇರು ಫೋನ್ ಮಾಡಿಬಿಟ್ಟು ಕೇಳ್ತೀನಿ ಫಸ್ಟು. ಇಲ್ಲಿ ಯಾರು ಫೋನ್ ಕೊಡಲ್ವಾ? ಒಂದೇ ಒಂದು ಫೋನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಯಾರು ಕೊಡಲ್ವಾ? ಅಲ್ಲಿ ಯಾವುದೋ ಎಸ್ ಟಿ ಥರ ಕಾಣಿಸ್ತೈತೆ, ನನ್ನ ಹತ್ರ ಚಿಲ್ಲರೆ ಕಾಸೈತೆ. ಹೋಗ್ಬಿಟ್ಟು ಹಾಕ್ಬಿಟ್ಟು ಫೋನನ್ನು ಮಾಡಿಬಿಡ್ಬೇಕು. ಅವನಿಗೆ ಕೇಳಿದ್ರೆ ಗೊತ್ತಾಗ್ತೈತೆ. ಇಲ್ಲ ನನ್ನ ಹೆಂಡತಿ ಮಗ ಅವ್ರಿಗೆ ಫೋನ್ ಮಾಡೋಣ ವಿಚಾರಿಸ್ಕೋಬೇಕು. ನೋಡೋಣ ಇರು, ಯಾರಿಗಾದ್ರೂ ಒಬ್ರು ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂತೀನಿ ಎಲ್ಲ ಎಲ್ಲವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಓಹೋ ಬಾರೋ ಮರಯ್ಯ. ನೀನು ಫೋನ್ ಮಾಡಿದಾಗ ನನಗಂತೂ ಶಾಕ್ ಆಗೋಗ್ಬಿಡ್ತು. ಏನದು ಇವನು ಫೋನ್ ಮಾಡಿಬಿಟ್ಟ ದೇವ್ರೇ ಅಂತ ಅನ್ಕೊಂಡು. ಬಾಪ ಬಾ ಪುಣ್ಯವಂತ, ಹೀಗಿನಿದ್ರಾಗ ನೀನೇ ಪುಣ್ಯವಂತ. ಹೆಂಗಿತ್ತಪ್ಪ ನೀನು ಹಿಮಾಲಯ ತಪಸ್ಸು ಅದು ಇದು ಎಲ್ಲನೂ ಚೆನ್ನಾಗಿತ್ತಾ? ಏ ಸುಮ್ಮನಿರು, ನೀ ಸುಮ್ಮನೆ ತಮಾಷೆ ಮಾಡ್ಬಿಡ. ನಾನೇ ಹೋಗಿ ಎಲ್ಲನೂ ಕಳ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ. ನಿನಗೆ ಗೊತ್ತಿಲ್ದಿರೋದೇನೈತೆ, ತಪಸ್ ಮಾಡೋಕ್ಕೇನು ಹೋಗಿರ್ಲಿಲ್ವಲ್ಲ, ಸುಮ್ಮನೆ ಹಂಗೆ ನಂಬಿಸ್ಬಿಟ್ಟು ಹೋಗಿದ್ದಿದ್ದಲ್ವಾ. ಅಲ್ಲ ಕಣಪ್ಪ, ಮನೆ ಹತ್ರ ಹೋಗಿದ್ದೆ. ಯಾರೂ ಇರಲಿಲ್ಲ ಮಾಡಲಿಲ್ಲ. ಅದು ಏನು ಕತೆ? ಪಾಪ ಕುಂತ್ಕ ಬಾ. ಏನು ತಗೊಳ್ತೀಯಾ? ಕಾಫಿ ಟೀ? ಹೊಟ್ಟೆ ತುಂಬ ಸಿತ್ತೈತೆ ಕಣೋ. ಒಂದೇ ಸಲ ಊಟಕ್ಕೇನೆ ರೆಡಿ ಮಾಡಕ್ಕೆ ಹೇಳ್ಬಿಡು, ಊಟನೇ ಮಾಡ್ಕೊಂಬಿಡ್ತೀನಂತ. ಸರಿ ಬಿಡಪ್ಪ ಆಯ್ತು. ಏನ ನಿನ್ನ ಅವಸ್ಥೆ, ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಇದೇನು ಹಿಂಗಾಗ್ಬಿಟ್ಟಿದ್ಯಲ್ಲ. ನಿನ್ನ ನೋಡ್ರೆ ನನಗಂತೂ ಆಶ್ಚರ್ಯ ಆಗ್ತೈತೆ. ಯಾಕೋ ಬೇಕಿತ್ತು ನಿಂಗೆ ಇದೆಲ್ಲನೂ. ಹ್ಮ್ ಬಿಡು, ನಿನಗೆ ಬುದ್ಧಿ ಹೇಳೋವಷ್ಟು ದೊಡ್ಡ ಮನುಷ್ಯ ಅಂತೂ ನಾನಲ್ಲ. ಏನೋ ಇರೋದ್ರ ಸ್ವಲ್ಪ ಬುದ್ಧಿ ಹೇಳ್ಬೋದು ಅಷ್ಟೇನೆ. ಮತ್ತೆ ಯಾಕೆ ವಾಪಸ್ ಬಂದೆ? ಇನ್ನು ಮತ್ತೆ ಬರೋದೇ ಇಲ್ಲ ಅಂತ 10 ವರ್ಷ ಆಯ್ತು ನೀನು ಹೋಗಿ. ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲನೂ ಹಾಂ ಎಲ್ಲನೂ ಎಂಟಿ ಕಿತ್ಕೊಂಡು ಎಂಟಿ ಹೆಸರನ್ನಾಗ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ. ಇದೆಲ್ಲ ಬೇಕಿತ್ತು ನಿನಗೆ. 10 ವರ್ಷದಿಂದೆ ಬಿಸಿ ರಕ್ತ ಕಣಪ್ಪ, ಬಿಸಿ ರಕ್ತ ಕುದಿತಾ ಇತ್ತು. ಏನಾದರೂ ಮಾಡಬೇಕು 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 ಅಂತ ಅನ್ನಿಸ್ತಾ ಇತ್ತು. ಆದರೆ ಇವಾಗ ಎಲ್ಲ ತಣ್ಣಗಾಯ್ತು. ಹ್ಞೂ ಎಲ್ಲ ಒಳು ಕೈ ಕೊಟ್ಟು ನಾಮ ಹಾಕಿ 3 ನಾಮಗಳು ಹಾಕಿಸ್ಕೊಂಡು ಬಂದೆ. ಏನು ಮಾಡಲಿ? ನನ್ನ ಹೆಂಡ್ತಿಗೆ ಸುಮ್ಮನೆ ಹಿಮಾಲಯಕ್ಕೆ ಅಂತ ಏನೋ ಹೇಳ್ದೆ. ಈಗ ಜನಗಳಿಗೂ ಹಿಮಾಲಯಕ್ಕೆ ಅಂತಲೇ ಹೇಳ್ಕೊಂಡು ನಂಬಿಸ್ಕೊಂಡು ಬಂದಿದ್ದೀನಿ. ಬಿಡು ಅದೆಲ್ಲ. ಅದೇ ಸರಿ, ಎಲ್ಲೋದ್ಲು ನನ್ನ ಹೆಂಡ್ತಿ, ನನ್ನ ಮಗ ರಾಹುಲ್ ಎಲ್ಲ ಎಲ್ಲೋದ್ರು? ಕಾಣೆಯಾಗೋಗ್ಬಿಟ್ಟವ್ರಲ್ಲ. ನೀನೊಂಥರ ಫ್ರಾಡ್ ಆದರೆ ಅವಳೊಂಥರ ದೊಡ್ಡ ಫ್ರಾಡು. ನನಗೇನೆ ಮೋಸ ಮಾಡ್ಬಿಟ್ಟು ನನಗೆ ನಾಮ ಹಾಕಕ್ಕೆಲ್ಲ ಪ್ರಯತ್ನ ಪಟ್ಲು. ಸ್ವಲ್ಪ ಸ್ವಲ್ಪ ಅಲ್ಲ, ತುಂಬಾನೇ ನಾಮ ಹಾಕಕ್ಕೆ ಪ್ರಯತ್ನ ಪಟ್ಲು. ಆಮೇಲೆ ಅವಳು ಗ್ರಾಚಾರ ಕೆಟ್ಟಿತ್ತು ಅಂತ ಅನ್ನಿಸ್ತೈತೆ. ಅವಳು ಗ್ರಾಚಾರಕ್ಕೆ ಅವಳು ತೊಡಿರೋ ಅಳ್ಳು ಕವಳೆ ಬಿದ್ದು ಎಲ್ಲ ಸುಣ್ಣ ಆಗಿ ಎಲ್ಲ ಮಾರ್ಕೊಂಡು 10 ರೂಪಾಯಿ ಆಸ್ತಿ ಇಲ್ದಿದ್ದಂಗೆ ನಾಮ ಹಾಕಿಸ್ಕೊಂಡು ಯಾವುದೋ ಹಳ್ಳಿನಲ್ಲಿ ಹೋಗಿ ಅವಳೆ ಅಂತ ವಿಚಾರ ಕೇಳ್ಪಟ್ಟೆ. ಮುಂದಿಂದೇನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ. ಏನೋ ಅಷ್ಟೊಂದು ಆಸ್ತಿ ಎಲ್ಲ ಇಟ್ಕೊಂಡಿದ್ಲು, ಎಲ್ಲನೂ ಕಳ್ಕೊಂಡ್ಬಿಟ್ಲಾ? ಹಾ ಕಳ್ಕೊಂಡ್ಬಿಟ್ಲು. ಅವಳು ಮಾಡೋ ದುರಂಕಾರಕ್ಕೆ ಸರಿಯಾಗಿ ಆಗೈತೆ ಬಿಡು. ಅವಳು ಮಾಡ್ತಿದ್ದೇನು ಸ್ವಲ್ಪ ಮಾಡ್ತಿದ್ಲಾ? ಫುಲ್ಲು ಜಾಸ್ತಿನೇ ಮಾಡ್ತಾ ಇದ್ಲು ಅವಳು ದುರಂಕಾರಕ್ಕೆ ಮಕ್ಕಕ್ಕಿಷ್ಟು. ನೋಡು, ದೇವರು ಸರಿಯಾದ ಶಿಕ್ಷಣೆ ಕೊಟ್ಟವನೆ. ನೋಡು, ಹೆಂಡತಿ ಮಕ್ಕಳು ಅಂತ ನೀನೇನು ಫೀಲ್ ಏನು ಮಾಡ್ಕೋಬೇಡ. ನೀನು ಸರಿಯಿಲ್ಲ, ಅವಳು ಸರಿಯಿಲ್ಲ, ಇಬ್ರಿಗೂ ಮ್ಯಾಚಿಂಗು ತುಂಬ ಚೆನ್ನಾಗೈತೆ ಬಿಡು. ನೋಡು, ಅವಳು ಎಲ್ಲವಳೆ ಅಂತ ಬೇಕಾದರೆ ಹಳ್ಳಿ ಅಡ್ರೆಸ್ ಕೊಡ್ತೀನಿ, ಹೋಗಿ ನೀನು ಅಲ್ಲೇನೇ ಸರ್ಚ್ ಮಾಡ್ಕೊ, ಏನೂ ತೊಂದರೆ ಇಲ್ಲ. ನೀನು ಹೆಂಡ್ತಿ, ನಿನ್ನ ಮಗ, ನಿನ್ನ ಫೀಲಿಂಗ್ಸು ನೀನೇ ಇಟ್ಕೊಳಪ್ಪ. ಆಮೇಲೆ ನಾನು ಮೋಸ ಮಾಡಿದೆ ನಿನ್ನ ಹೆಂಡ್ತಿಗೆ ಹಂಗೆ ಹಿಂಗೆ ಅಂತ ಮಾತ್ರ ಅನ್ಕೋಬೇಡ. ಮತ್ತೆ ಇನ್ನೇನಪ್ಪ ಸಮಾಚಾರ? ಹೋಗಿದ್ದಲ್ಲ. ಅವಳ ಹೆಸ್ರು ಏನಪ್ಪ? ಅವಳ ಹೆಸ್ರು ಮರ್ತೇ ಹೋಗ್ಬಿಟ್ನಲ್ಲ. ಮಣಿ. ಹಾ, ಮಣಿನೂ ಕೈ ಕೊಟ್ಲಾ? ಬಿಡೋ, ಯಾಕೆ ಕೇಳಿದ್ಯಾ ಕತೆನ? ಹುಡುಗಿಯರಿಂದೆ ಹೋದರು ಯಾರು ಉದ್ಧಾರ ಆಗಿಲ್ಲ ಕಣಪ್ಪ. ನೀನಂತೂ ಹಾಳಾಗಿ ಹೋಗ್ತಾ ಇದೆಯಾ. ಸರಿ ಬಿಡು, ನನ್ನ ಮಗಳು ಮದುವೆ ಇತ್ತು. ನೀನು ಹಿಂದಿನ ವಾರ ಬಂದಿದ್ರೆ ನನ್ನ ಮಗಳು ಮದುವೆನ ನೀನು ನೋಡ್ಬೋದಿತ್ತು. ಹೀಗೆ ನೋಡಪ್ಪ, ನನ್ನ ಮಗಳು ಇಲ್ಲ. ನನ್ನ ಮಗಳು ನಳಿಯ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗವ್ರೆ. ನಾನು ಇವಾಗ ಸದ್ಯಕ್ಕೆ ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡ್ಕೊಂಡು ಆಮೇಲೆ ನಾನೆಲ್ಲ ಅಳಿಯನ ಕೈಲೇ ಕೊಟ್ಬಿಟ್ಟು ನಾನು ಎಲ್ಲಾದರೂ ಆರಾಮಾಗಿ ನಿಮ್ಮದೇ ಹೋಗ್ಬಿಟ್ಟು ಓಡಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸರಿ ಪಾಪ, ನೀನು ಊಟ ಅಂತ ಕೇಳ್ತಾ ಇದ್ದೆ. ಇರು, ಊಟದ ವ್ಯವಸ್ಥೆಗೆ ನಮ್ಮ ಕೆಲಸದವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಇದೇನಿದು, ನನ್ನ ಹೆಂಡತಿ ಅಷ್ಟೊಂದು ಖತರ್ನಾಕಿದ್ಲು, ನನಗೆ ನಾಮ ಹಾಕೋವಷ್ಟು ಖತರ್ನಾಕಿದ್ಲು. ಅಂಥವಳು ಆಸ್ತಿ ಎಲ್ಲ ಕಳ್ಕೊಂಡವಳೆ ಅಂತಂದರೆ ಛೇ ಛೇ ಛೇ, ನನಗಂತೂ ನಂಬಕ್ಕಾಗ್ತಿಲ್ಲ. ಮನೆ ಹತ್ರ ಹೋದರೆ ಮನೆಯೆಲ್ಲನೂ ನಾಮ. ಥು, ನಾನು ಮಾಡಿದ ಕರ್ಮಕ್ಕೆ ಸರಿಯಾಗೇನೆ ಆಯಿತು ನನಗಂತೂ. ಹೀಗೆ ಹೆಂಡತಿ ಜೊತೆ ಏನಾದರೂ ಬಂದು ನೆಮ್ಮದಿಗೆ ಸಂಸಾರ ಮಾಡ್ಕೊಂಡಿರೋಣ ಅಂತ ಅನ್ಕೊಂಡ್ರೆ ಇದೇನಪ್ಪ ಸಂಕಷ್ಟ. ಮತ್ತು ಇನ್ನೂ ಎಷ್ಟು ಅಂತ ಕಷ್ಟಪಡ್ಬೇಕು ನಾನು. ಛೇ, ಯಾರ ಹತ್ರ ನನಗಂತೂ ಹೋದ್ರೆ ನೆಮ್ಮದಿನೇ ಇಲ್ಲ. ನನ್ನ ಹಣೆ ಬರಹನೇ ಕೆಟ್ಬಿಟ್ಟೈತೆ ಅಂತ ಅನ್ನಿಸ್ತೈತೆ. ಇವನು ಬಿಡು, ಇವನ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು. ನನ್ನ ಮಗ ರಾಹುಲ್ ಹೆಂಗವನೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದ. ಅವನು ಹೆಂಗವನು, ಏನು ಮಾಡ್ತಾವನೋ ಏನೋ.
ಆಸ್ತಿ ಎಲ್ಲ ಕಳ್ಕೊಂಡು ಹಳ್ಳಿಗೆ ಯಾಕೆ ಹೋದ್ರು? ಬೇರೆ ಎಲ್ಲಾದರೂ ಹೋಗ್ಬೋದಿತ್ತಲ್ಲ. ಅಷ್ಟೊಂದು ಕೋಟಿ ಆಸ್ತಿನ ಹೆಂಗೆ ಕಳ್ಕೊಂಡ್ರು? ನನ್ನ ಮಗ ಬೇರೆ ಚೆನ್ನಾಗಿ ಓದಿದ್ದ. ಓದಿದ್ರೂ ಹಳ್ಳಿಗೆ ಹೋಗಿ ಜೀವನ ಮಾಡೋ ಅಂಥದ್ದು ಏನು ಬಂದೈತೆ ಅವನಿಗೆ? ನನಗೆ ಯಾಕೋ ಇವನ ಮೇಲೆ ಡೌಟು. ಆ ಮನೆನ ಹತ್ರ ಹೋಗಿ ಈ ಯಾರು ಈ ಮನೆನ ನಿಮಗೆ ಸೇಲ್ ಮಾಡಿದ್ದು ಅಂತ ಕೇಳಿದರೆ ಕಳ್ಳ ಯಾರು ಅಂತ ಗೊತ್ತಾಗೋನೇನು. ಬಿಡು, ಇವನು ಏನು ಕಮ್ಮಿ ಇಲ್ಲ, ನನ್ನ ಹೆಂಡ್ತಿನೂ ಏನು ಕಮ್ಮಿ ಇಲ್ಲ. ಇಬ್ಬರು ಸರಿಯಾಗಿ ಮಾಡ್ಕೊಂಡು ನನ್ನ ಹೆಂಡ್ತಿಗಂತೂ ನಾಮ ಆಗೈತೆ ಅಷ್ಟೇನೆ. ಹ್ಞೂ. ಊಟದ ವ್ಯವಸ್ಥೆ ಮಾಡಕ್ಕೆ ಹೇಳಿದ್ದೀನಿ. ಏನು ತಲೆ ಕೆಡಿಸ್ಕೊಬೇಡ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡೇನೆ ಹೋಗಿವಂತೆ. ಹಾಂ ಹಾಂ, ಸರಿ ಕಣಪ್ಪ. ಹಾಂ, ಹಾಗೇನೆ ವಿಲೇಜ್ ಹೆಸರು ಬಂದು ಯಾವುದು ಶೆಟ್ಟಿಹಳ್ಳಿ ಅಂತ ಹೇಳ್ತಾ ಇದ್ರು. ಹಾಂ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸು. ನಿನ್ನ ಹೆಂಡತಿ ಬಗ್ಗೆ ವಿಚಾರಿಸಿದ್ರೆ ಊರವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ವಾ. ನಿನ್ನ ಹೆಂಡತಿ ಎಲ್ಲೋದ್ರೂ ಊರಿಗೆ ಫೇಮಸ್ಸು. ಅಲ್ಲಿಗೆ ಹೋದ್ರೂ ಗೊತ್ತಾದ್ರೂ ಗೊತ್ತಾಗ್ಬೋದೇನೋ ನಿನಗೆ, ಅಲ್ವಾ? ಹಾಂ ಹಾಂ ಹಾಂ, ಗೊತ್ತಾದರೂ ಗೊತ್ತಾಗ್ಬೋದು. ಅಲ್ಲ ಕಣೋ, ನಾನು 10 ವರ್ಷ ಆಯಿತು ನನ್ನ ಹೆಂಡ್ತಿ ಮಗುನ ನಾನು ಹೆಂಗವ್ರೆ ಅಂತಲೂ ಕೇಳಲಿಲ್ಲ. ನನ್ನ ಹೆಂಡ್ತಿ ಏನಾದರೂ ಬೇರೆ ಮದುವೆಗಿದ್ರೆ ಏನಾದರೂ ಮಾಡ್ಕೊಂಡಿದ್ಲೇನೋ? ಅಂದರೆ ನೀನು ಇಲ್ಲೇ ಇದ್ದಲ್ವಾ, ನಿಂಗೆ ಎಲ್ಲ ವಿಚಾರನೂ ಗೊತ್ತಿರ್ತೈತೆ ಅಲ್ವಾ. ನಾನಂತೂ ಟ್ರೈನಾಗ ಕುತ್ಕೊಂಡು ಬರಬೇಕಾದ್ರೆ ಅದೇ ಭಯ ಇತ್ತು ನನಗೆ. ನನ್ನ ಹೆಂಡ್ತಿ ಎಲ್ಲಾದರೂ 2ನೇ ಮದುವೆ ಮಾಡ್ಕೊಂಡು ಬಿಟ್ಟವಳ ಅಂತ ಹೇಳ್ಬಿಟ್ಟು. ನನಗಂತೂ 2ನೇ ಮದುವೆ ಮಾಡ್ಕೊಂಡಿದ್ಲೋ ಇಲ್ವೋ ಅದಂತೂ ಸರಿಯಾಗಿ ಗೊತ್ತಿಲ್ಲ. ಮಾಡ್ಕೊಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡೇ ಬಂದೆ. ಆಮೇಲೆ ನನಗೆ ಅವಳು ಒಂದು ಸ್ವಲ್ಪನೂ ಉಗು ತುಪ್ಪ ಹಾಕಲ್ವಲ್ಲ ಅಂತ ಹೇಳ್ಬಿಟ್ಟು. ಯಾಕೋ 2ನೇ ಮದುವೆ ಅಂತೀಯ? 3ನೇ ಮದುವೆ ಅಂತ ಹೇಳು. ಏಕೆ, ನೀನು ಮದುವೆ ಆಗೋದಕ್ಕಿಂತ ಮುಂಚೆನೇ ಅವಳಿಗೆ ಮಗು ಇತ್ತು ತಾನೇ? ಆಮೇಲೆ ಒಪ್ಕೊಂಡು ನೀನು ಅವಳನ್ನ ಮದುವೆ ಮಾಡ್ಕೊಂಡೆ. ಹೀಗೇನಾದರೂ ಅವಳು ಮದುವೆ ಮಾಡ್ಕೊಂಡಿದ್ದಿದ್ರೆ 3ನೇ ಮದುವೆ ಆಗಿರೋದು. ಏನು ಸಂಸಾರಗಳು ಮಾಡ್ತಿರೋ, ಏನು ಕತೆನೋ, ನನಗಂತೂ ಗೊತ್ತಿಲ್ಲಪ್ಪ. ಏನೋ ಬಂದಿದೆಯಾ, ಅವಾಗೆಲ್ಲ ಫ್ರೆಂಡ್ ಆಗಿದ್ವಿ, ಗೆಳೆಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸಿ ಮಾತಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನೋಡಪ್ಪ, ಇನ್ನು ಬೇರೆ ಸಹಾಯ ಮಾಡು ಅದು ಇದು ಅಂತ ಮಾತ್ರ ನಾನು ಕೇಳಬೇಡ. ನಿನ್ನ ಹೆಂಡ್ತಿ ನನಗೆ ತುಂಬ ಚೆನ್ನಾಗಿ ಮಾಡೋಳೆ ಕಣಪ್ಪ. ದೊಡ್ಡ ನಾಮ ಹಾಕ್ಬಿಟ್ಟು ಅಬ್ಬಬ್ಬಬ್ಬಬ್ಬ ನನ್ನ ಮಗಳನ್ನ ಮದುವೆ ಮಾಡ್ಕೊಂತೀನಿ ನಿನ್ನ ಮಗುಂಗೆ ಅಂತ ಹೇಳ್ಬಿಟ್ಟು ಅವಳು ಯಾವಳನ್ನೋ ಕಟ್ಟಿಬಿಟ್ಟು ಮದುವೆನೇ ಮಾಡಿಬಿಟ್ಟವ್ರೆ. ಏನೋ ನನ್ನ ಮಗ ರಾಹುಲ್ ಮದ್ವೆನ ಹೋಗ್ಬಿಟ್ಟೈತಾ? ಅಲ್ಲ, ಒಂದು ವಿಚಾರ ನನಗೆ ಗೊತ್ತಾಗ್ಲಿಲ್ವಲ್ಲ. ಹೂನಪ್ಪ, ನೀನು ಅಡ್ರೆಸ್ ಎಲ್ಲ ಕೊಟ್ಟಿದ್ದೆ ಅಲ್ವಾ ಇನ್ವಿಟೇಷನ್ ಕಳ್ಸೋಕ್ಕೆ? ಮಾಡಿದ್ದು ನೋ ಮಾರಾಯ. ನೀನು ಮಾಡಿದ್ದು ನೀನು ಉಣ್ತಾ ಇದೆಯಾ, ಅವಳು ಮಾಡಿದ್ದು ಅವಳು ಉಣ್ತಾವಳೆ, ನಾನು ಮಾಡಿದ್ದು ನಾನು ಉಣ್ತಾ ಇದ್ದೀನಿ. ಸರಿ ಬಿಡಪ್ಪ, ಊಟ ಮಾಡ್ಕೊಳ್ಳಿವಂತೆ ಎದಳು, ಕೈ ಕಾಲು ಮುಖ ತೊಳ್ಕೊಂಡ್ಬಿಟ್ಟು ಬಾ. ಮೊದಲು ಶೇವಿಂಗ್ ಗಿವಿಂಗ್ ಮಾಡ್ಕ. ಆವತ್ತಿಂದನೂ ಇಷ್ಟುದಾಗ ಅಡ್ಡ ಬಿಟ್ಕೊಂಡೆ ಇದೆಯಲ್ಲ, ನಿನಗೇನು ಅನ್ಸಲ್ಲ ಬಿಡು ಶೇವಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೂ. ನಿನ್ನ ಹೆಂಡ್ತಿ ನೀನು ಗುರ್ತಿಡಿದ್ರೆ ಸಾಕು. ನೀನು ಯಾರೋ ಗೊತ್ತೇ ಇಲ್ಲ ಅಂತಂದರೆ ನಿನ್ನ ಕತೆ ಮತ್ತೆ ಬೀದಿಗೆ ಬರ್ತೈತೆ. ಆಮೇಲೆ ನನ್ನೇನು ಹುಡಿಕೊಂಡು ಬರಬೇಡ. ಅಷ್ಟೊತ್ತಿಗೆ ನಾನು ಆರಾಮಾಗಿ ನನ್ನ ಮಗಳು ಮನೆಗೆ ಹೋಗ್ಬಿಟ್ಟಿರ್ತೀನಿ. ಯಾಕೋ ನೀನು ಇಷ್ಟು ವ್ಯಂಗ್ಯವಾಗಿ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ? ನಿನಗೆ ನನ್ನ ಹೆಂಡತಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀನೇ ಯಾಕೋ ವ್ಯಂಗ್ಯವಾಗಿ ಮಾತಾಡ್ತಾ ಇದೀಯಾ? ಅಲ್ಲ, ಆಸ್ತಿ ಪಾಸ್ತಿ ಎಲ್ಲ ಯಾರು ಕಿತ್ಕೊಂಡ್ರು ಅಂತ ಒಂದು ಮಾತು ಹೇಳಿಲ್ವಲ್ಲೋ ನೀನು? ಯಾರು ಕಿತ್ಕೊಂಡ್ರು ಏನು ಹೇಳು? ಏನೋ ಮಾಡಿ ಪ್ರಯತ್ನ ಪಟ್ಟು ವಾಪಸ್ಸಾದರೂ ತೊಗೊಂಡು ಬರ್ಬೋದಲ್ವಾ? ಸರಿ ಕಣೋ, ಎದ್ದಳು, ಊಟ ಮಾಡಿ ಒಂದು ಕೈ ಕಾಲು ಮುಖ ತೊಳ್ಕೊಂಡು ಬಾ ಹೋಗು. ಹಾಂ ಸರಿ ಕಣೋ, ಹೋಗ್ಬೇಕಾದ್ರೆ ಒಂದು 2,000 ರೂಪಾಯಿ ದುಡ್ಡು ಕೊಡ್ತೀಯಾ? ಯಾಕಂದ್ರೆ ನನ್ನ ಹತ್ರ 10 ರೂಪಾಯಿ ದುಡ್ಡಿಲ್ಲ. ಸರಿ ಆಯಿತು. ಒಳ್ಳೆ ಕಿತ್ತೋದು ಫ್ಯಾಮಿಲಿ. ಇವನು ಇನ್ನೂ ಕಾಯ್ಕೊಂಡವನು ಹೆಂಡ್ತಿ 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 ಅಂತ. ಹೆಂಡ್ತಿ ಯಾವನ ಜೊತೆ ಹೆಂಗಿರ್ತಾಳೋ ಯಾರಿಗೆ ಗೊತ್ತು. ನಾನೇ ಆಸ್ತಿ ಎಲ್ಲ ಬರೆಸ್ಕೊಂಡಿದ್ದು ಅಂತ ಪಾಪ ಇವ್ನಿಗಿನ್ನೂ ಗೊತ್ತಿಲ್ಲ. ಇವನು ಗೊತ್ತಾಗಿದ್ರೆ ತಾನೇ ಏನು ಮಾಡಂಗವನೇ. ಇವನು 420, ಅವಳು 420, 840 ಫ್ಯಾಮಿಲಿ ಇವ್ರದ್ದು. ಏನಾದರೂ ಮಾಡ್ಕೊಳ್ಳಿ ಬಿಡು. ಬಂದವ್ರಿಗೆ ಊಟ ಹಾಕಿ ಅನ್ನ ಹಾಕಿ ಕಳಿಸ್ಬೇಕು. ಅನ್ನ ಹಾಕಿ ಕಳಿಸ್ತೀನಿ. ಇನ್ನು ಉಳಿದಿದ್ದೆಲ್ಲ ಅವ್ನು ಹೆಂಗಾದರೂ ಮಾಡ್ಕೊಂಡು ಹೋಗ್ಲಿ.